ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಟುಡೇಸ್ ವ್ಲಾಗ್. ಇವತ್ತು ನಾನು ಈ ವ್ಲಾಗ್ನ ಟೆರೆಸ್ ಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಬಟ್ಟೆ ಒಣಗಾಕೋದಿತ್ತು. ಸೊ ಹಾಗೆ ಟೆರೆಸಿಗೆ ಬಂದೆ. ಇವತ್ತೊಂದು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಗಿದೆ ವ್ಲಾಗ್ ಮಾಡಿಲ್ಲ, ಟೈಮ್ ಸಿಕ್ಕಿರಲಿಲ್ಲ ಮಾಡಲಿಕ್ಕೆ. ಹಾಗಾಗಿ ಸೊ ಇವತ್ತೊಂದು ರ್ಯಾಂಡಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಸ್ವಲ್ಪ ಕೆಲಸ ಇದೆ ಮನೆಯಲ್ಲಿ, ಜಾಸ್ತಿ ಮನೆ ಕ್ಲೀನ್ ಮಾಡೋದಿದೆ. ಆ್ಯಂಡ್ ಸ್ವಲ್ಪ ಆಚೆ ಹೋಗೋದಿದೆ. ಗೊತ್ತಿಲ್ಲ ಮನೆ ಕ್ಲೀನ್ ಮಾಡ್ತೀನೋ ಅಥವಾ ಆಚೆ ಹೋಗ್ತೀನೋ ಅಥವಾ ಬೇರೆ ಇನ್ನೂ ಏನಾದರೂ ಕೆಲಸ ಇದೆನೋ ಗೊತ್ತಿಲ್ಲ. ನೋಡ್ತೀನಿ, ಏನೇನಾಗುತ್ತೋ ಎಲ್ಲ ನಾನು ವ್ಲಾಗ್ ಮಾಡೋಕ್ಕಾದರೆ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಅಗೈನ್. ಬಟ್ಟೆ ಒಣಗಾಕ್ಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ಸೊ ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು. ಈಗ ಕೆಳಗಡೆ ಹೋಗ್ತಾ ಇದ್ದೀನಿ. ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಗೈಸ್, ಬ್ರೇಕ್ಫಾಸ್ಟ್ ಮಾಡಬೇಕು. ಆ್ಯಂಡ್ ಇನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ. ಎದ್ದ ತಕ್ಷಣ ಬಟ್ಟೆ ವಾಶಿಗೆ ಹಾಕಿ ಮತ್ತೆ ಮಲಗಿದ್ದೆ. ಸೊ ವಾಶ್ ಆಗಿದ್ದಾಯಿತು. ಆ್ಯಂಡ್ ಮೇಲ್ಗಡೆ ಬಂದರೆ ಈಗ ಕೆಳಗಡೆ ಹೋಗಿ ಸ್ವಲ್ಪ ಬೆಡ್ಶೀಟ್ಸ್ ಎಲ್ಲ ಇದೆ, ಅದನ್ನೆಲ್ಲ ವಾಷಿಂಗ್ ಮೆಷಿನ್ಗೆ ಹಾಕಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಏನು ಕೆಲಸ ಅಂತ ಯೋಚನೆ ಮಾಡ್ತೀನಿ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ, ಮತ್ತೆ ಸಿಗ್ತೀನಿ. ನಮ್ಮ ಅಣ್ಣ ಆಲ್ರೆಡಿ ಒಂದು ಬೆಡ್ ಸ್ಪ್ರೆಡ್ಸು ಎಲ್ಲ ಹಾಕಾಗಿದೆ ವಾಷಿಂಗ್ ಮೆಷಿನ್ಗೆ. ನಂದು ಬೆಡ್ ಸ್ಪ್ರೆಡ್ ಒಂದಿತ್ತು, ಅದನ್ನು ಹಾಕಿದೆ. ಬಿಕಾಸ್ ನಾನು ಬೆಡ್ಶೀಟ್ನ ಲಾಸ್ಟ್ ವೀಕೇ ವಾಶ್ ಮಾಡಿದ್ದೆ. ಹಾಗಾಗಿ ಅದನ್ನು 1 ವೀಕಿಗೆ ಮತ್ತೇನು ವಾಶ್ ಮಾಡೋದಂತ ಹಾಕಿಲ್ಲ, ಬೆಡ್ ಸ್ಪ್ರೆಡ್ ಮಾತ್ರ ಹಾಕಿದ್ದೀನಿ ನಾನು. ಸೊ ಇಷ್ಟ ಆಯಿತು. ಇವತ್ತು ವಾಷಿಂಗ್ ಮೆಷಿನಿಗೆ ಮೇ ಬಿ ಫ್ರೀ ಇರಲ್ಲ ಅಂದ್ಕೊತೀನಿ. ಮಾರ್ನಿಂಗ್ ನನ್ನ ಬಟ್ಟೆ ವಾಶ್ ಮಾಡಿದೆ, ಈಗ ಬೆಡ್ಶೀಟ್ಸ್ ಹಾಕಿದ್ದೀನಿ. ನೆಕ್ಸ್ಟ್ ಮತ್ತೆ ಅಣ್ಣ ಇನ್ನೊಂದ್ಸಲಿ ಅವನ ಬಟ್ಟೆ ಹಾಕ್ತಾನೆ. ಆ್ಯಂಡ್ ಇವಾಗ ಫ್ರೆಶ್ ಅಪ್ ಆಗೋಣ ಅಂತ ಬಂದೆ. ಫ್ರೆಶ್ ಅಪ್ ಆಗಿ ಬಂದೆ, ನಮ್ಮಣ್ಣ ಕಾಫಿ ಮಾಡ್ತಾಯಿದ್ದ. ಸೊ ಹಾಗೆ ವಿಡಿಯೋ ಮಾಡ್ಕೊಂಡು ನಿಂತೆ ಕಾಫಿ ಮಾಡೋದನ್ನು ಏನು ಹೊಸದಾಗಿ ವಿಡಿಯೋ ಮಾಡ್ತಾಳೆ ಅಂತ ಅಂದ್ಕೋಬೇಡಿ. ಇಲ್ಲಿ ಒಂದು ವಿಷಯ ಇದೆ, ಏನಿದೆ ಅಂತ ಮುಂದೆ ನೋಡಿ ವಿಡಿಯೋ ನಿಮಗೆ ಗೊತ್ತಾಗುತ್ತೆ. ನಾರ್ಮಲಾಗಿ ಕಾಫಿ ಮಾಡ್ತಾಯಿರೋ ವಿಡಿಯೋದಲ್ಲಿ ಯಾಕಿಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾಯಿದ್ದೀನಿ ಅಂತ ಅನ್ಕೋತಿದ್ದೀರಾ? ಇದೇ ಗೈಸ್ ಕ್ಯೂರಿಯಾಸಿಟಿ. ಎಷ್ಟು ಚೆನ್ನಾಗಿದೆ ಅಲ್ಲ ಕ್ಯಾಪ್ಷನ್. ಈ ಕ್ಯಾಪ್ಷನ್ನ ನಂಗೆ ಒಂಥರ ತುಂಬ ಇಷ್ಟ ಆಗೋಯಿತು. ಸೊ ವಿ ಫೌಂಡ್ ದಿಸ್ ಎಂಟಿ, ಸೊ ವಿ ಆರ್ ರಿಫಿಲ್ಲಿಂಗ್ ದಿಸ್. ಎಷ್ಟು ಚೆಂದ ಉಂಟಲ್ಲ ಕ್ಯಾಪ್ಷನ್. ನನಗೆ ಕ್ಯಾಪ್ಷನ್ ಸಖತ್ ಇಷ್ಟ ಆಗೋಯಿತು. ಈ ಕ್ಯಾಪ್ಷನ್ ನಿಮಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದೆನೋ ಇಲ್ವೋ ಅಂತ ಕಮೆಂಟಲ್ಲಿ ತಿಳಿಸಿ. ಎಷ್ಟು ಚೆಂದ ಉಂಟಲ್ಲ. ಇಫ್ ಯು ಫೌಂಡ್ ಎಂಟಿ ಪ್ಲೀಸ್ ರಿಫಿಲ್. ಕಾಫಿ ಏನೋ ರೆಡಿ ಆಯಿತು. ಸೊ ಕಾಫಿ ಕುಡಿಯೋಣ ಅಂತ ಗ್ಲಾಸ್ ಎತ್ಕೊಂಡು ಬಂದೆ. ಬಟ್ ನಮ್ಮಣ್ಣ ಮತ್ತೆ ವಾಪಸ್ ಕರೆದ. ಯಾಕೆ ಗೊತ್ತಾ, ನನಗೆ ಕಾಫಿ ಮಾಡಿದ್ದನ್ನು ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ಅದು ಇನ್ನೊಂದು ಫ್ರೆಂಡ್ಗೋಸ್ಕರ ಮಾಡಿದ್ದು, ಅದನ್ನು ವಿಡಿಯೋ ಮಾಡಿಕೊಂಡೆ. ಸೊ ಎರಡೂ ವಿಡಿಯೋ ಮಾಡಿಕೊಂಡು ನನ್ನ ಕಾಫಿನ ಯಾಕೆ ನೀನು ವಿಡಿಯೋ ಮಾಡ್ತಾಯಿಲ್ಲ, ಇದನ್ನೂ ವಿಡಿಯೋ ಮಾಡು ಅಂತ ಕರೆದ. ಆ್ಯಂಡ್ ಇದನ್ನು ವಿಡಿಯೋ ಮಾಡಿದೆ. ನೀವೆಲ್ಲ ಅನ್ಕೋಬೋದು 3 ಕಾಫಿನೇ ಆದರೂ ಡಿಫ್ರೆಂಟಾಗಿ ಯಾಕೆ ಅಂತ. 3 ಜನಕ್ಕೂ ಡಿಫ್ರೆಂಟಾಗಿ ಕಾಫಿ ಬೇಕು. ನನಗೆ ಶುಗರ್ ಕಮ್ಮಿ ಬೇಕು, ಫ್ರೆಂಡ್ಗೆ ಶುಗರ್ ಜಾಸ್ತಿ ಬೇಕು, ನಮ್ಮ ಅಣ್ಣಂಗೆ ಕಾಫಿ ಪೌಡರೇ ಕಮ್ಮಿ ಇರಬೇಕು. ಸೊ 3 ಡಿಫ್ರೆಂಟಾಗಿ ಕಾಫಿ ಮಾಡಿದ್ದಾಯಿತು, ಕುಡ್ದಿದ್ದು ಆಯಿತು. ಹಾಗೆ ಸ್ವಲ್ಪ ಕ್ಲೀನ್ ಮಾಡೋದಿದೆ. ಹಾಗೆ ಸುಮ್ಮನೆ ರಫಾಗಿ ಕ್ಲೀನ್ ಮಾಡಿಕೊಂಡೆ ವೆಜಿಟೇಬಲ್ ಚಾಪ್ ಮಾಡಲಿಕ್ಕೆ ಅಂತ ಹೇಳಿ. ಸೊ ಟಿಫಿನ್ ಎಲ್ಲ ಮಾಡಿ ತಿನ್ಕೊಂಡಾದಮೇಲೆ ಮತ್ತೆ ಕ್ಲೀನ್ ಮಾಡ್ತೀನಿ ಇದಷ್ಟು. ಈಗ ಸದ್ಯಕ್ಕೆ ತರಕಾರಿ ಕಟ್ ಮಾಡಲಿಕ್ಕೆ ಅಂತ ಅಷ್ಟೇ ಇದನ್ನ ರಫಾಗಿ ರೆಡಿ ಮಾಡಿದ್ದೀನಿ. ಇನ್ನೂ ವಾಶ್ ಮಾಡೋದಿದೆ. ಆ್ಯಂಡ್ ಅಲ್ಲೊಂಚೂರು ಕ್ಲೀನ್ ಮಾಡಬೇಕು. ವೆಜಿಟೇಬಲ್ಸ್ ಇದೆ, ಅದನ್ನೂ ಸ್ವಲ್ಪ ಕ್ಲೀನ್ ಮಾಡಬೇಕು. ಆ್ಯಂಡ್ ಇಲ್ಲಂತೂ ನೋಡೋ ಹಾಗಿಲ್ಲ, ಅಷ್ಟು ಇದಾಗಿದೆ ಎಲ್ಲ ಮೆಸ್ಸಿ. ಸೊ ಇವತ್ತು ಸಂಡೇ, ಫ್ರೀ ಆಗಿದ್ದೀನಿ, ಎಲ್ಲ ಕ್ಲೀನ್ ಮಾಡ್ತೀನಿ ಇವತ್ತು. ಸೊ ಕ್ಲೀನ್ ಮಾಡಿ ಆದಮೇಲೆ ಮತ್ತೆ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಟಿಲ್ ದೆನ್ ಸ್ಟೇ ಟ್ಯೂನ್ಡ್. ತರಕಾರಿ ಕಟ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಸೊ ಈಗ ತರಕಾರಿ ಕಟ್ ಮಾಡಿದ್ದಾಯಿತು. ಬರೀ ಆನಿಯನ್ನು, ಚಿಲ್ಲಿ, ಟೊಮೆಟೊ ಕಟ್ ಮಾಡಿಬಿಟ್ಟು ಏನು ತರಕಾರಿ ಅಂತಿದ್ದೀನಿ ಅಂತ ಅಂದ್ಕೋಬೇಡಿ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇಷ್ಟೇ ಸಾಕಲ್ವ, ಹಾಗಾಗಿ ಇಷ್ಟೇ ಕಟ್ ಮಾಡ್ಕೊಂಡಿದ್ದೀನಿ. ಅವಲಕ್ಕಿ ಇದೆ, ರೆಡಿ ಇದೆ.
ಅವಲಕ್ಕಿ ಮಾಡಬೇಕು. ಸೊ ಕಟ್ ಮಾಡಿದ್ದಾಯಿತು. ಆ್ಯಂಡ್ ನೈಟ್ದು ಸ್ವಲ್ಪ ರೈಸ್ ಕೂಡ ಹಾಗೆ ಉಳಿದಿದೆ. ಸೊ ನೋಡೋಣ, ಚಿತ್ರಾನ್ನ ಅವಲಕ್ಕಿ ಎರಡೂ ಮಾಡೋಣ ಅಂದ್ಕೊಂಡಿದ್ದೀನಿ. ಹೇಗಾಗುತ್ತೋ ಹಾಗೆ ಮಾಡ್ತೀನಿ. ಸೊ ಆಮೇಲೆ ಸಿಗ್ತೀನಿ ಮತ್ತೆ. ನನಗೆ ಶೇಂಗಾ ಬೀಜ ಮತ್ತು ಕಡಲೆಬೇಳೆ ಎಲ್ಲ ಹಾಕೋದು ಚಿತ್ರಾನ್ನ ಅವಲಕ್ಕಿಗೆ ಇಷ್ಟ ಆಗೋಲ್ಲ, ಬಟ್ ನಮ್ಮ ಅಣ್ಣಂಗೆ ಅದು ತುಂಬ ಇಷ್ಟ. ಸೊ ಇದನ್ನ ಫ್ರೈ ಮಾಡಿ ತೆಗೆದು ಕಲಸಿ ಅವಲಕ್ಕಿ ಎಲ್ಲ ಕಲಸಿ ಆದಮೇಲೆ ನಮ್ಮ ಅಣ್ಣಂಗೆ ಎಕ್ಸ್ಟ್ರಾ ಸಪ್ರೇಟಾಗಿ ಹಾಕ್ಕೊಡ್ತೀನಿ. ನನಗೆ ಇಷ್ಟ ಆಗೋಲ್ಲ, ಸೊ ನಾನು ಹಾಕ್ಕೊಳ್ಳಲ್ಲ ಇದನ್ನ. ಹಾಗಾಗಿ ಫ್ರೈ ಮಾಡಿ ತೆಗೆದು ಮಾಡ್ತೀನಿ. ಗೊಜ್ಜು ರೆಡಿ ಆಗ್ತಾಯಿದೆ. ಇದು ಇನ್ನೊಂದು ಸ್ವಲ್ಪ ಬೇಯಬೇಕು ಅಷ್ಟೇ. ಅದು ಬೇಯೋಷ್ಟರೊಳಗೆ ಅವಲಕ್ಕಿನ ಸ್ವಲ್ಪ ನೆನೆಸ್ಬಿಡೋಣ ಅಂತ ಅವಲಕ್ಕಿ ನೆನೆಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಮನೆಯಲ್ಲಿದ್ದಾಗ ಅಮ್ಮ ಬಿಸಿನೀರಲ್ಲಿ ನೆನೆಸ್ತಾಯಿದ್ರು. ತಕ್ಷಣಕ್ಕೇ ಕೆಟಲಲ್ಲಿ ಬಿಸಿನೀರು ಕಾಯಿಸಿ ನೆನೆಸ್ಬಿಟ್ಟು ತಕ್ಷಣ ಅವಲಕ್ಕಿ ಕಲಿಸ್ತಾಯಿದ್ರು. ಟೇಸ್ಟ್ ತುಂಬ ಚೆನ್ನಾಗಿ ಬರ್ತಾಯಿತ್ತು ಆವಾಗ. ಬಟ್ ಇವಾಗ ಆ್ಯಸ್ ಆಫ್ ನಾವು ನಾನು ಅಣ್ಣ ಬೆಂಗಳೂರಲ್ಲಿ ಹೊಸ ಮನೆ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇಲ್ಲಿ ಸದ್ಯಕ್ಕೆ ಯಾವುದೇ ಐಟಮ್ಸ್ ಇಲ್ಲ. ಸೊ ತಗೊಳ್ಳೋ ಪ್ಲ್ಯಾನ್ ಇದೆ, ನೋಡುವ ಮುಂದೆ. ಅವಲಕ್ಕಿ ಕಲಸಿದಾಯಿತು. ಈಗ ಬಿಸಿ ಮಾಡಲಿಕ್ಕೆ ಅಂತ ಇಟ್ಟಿದ್ದೀನಿ. ನಂಗೆ ಅವಲಕ್ಕಿ ಫಸ್ಟ್ ಆಫ್ ಆಲ್ ಇಷ್ಟ ಆಗಲ್ಲ, ಅದರಲ್ಲೂ ತಣ್ಣಗಿತ್ತು ಅಂದರೆ ತಿನ್ನಲಿಕ್ಕೆ ಆಗಲ್ಲ. ಹಾಗಾಗಿ ಬಿಸಿ ಮಾಡ್ತಾಯಿದ್ದೀನಿ. ಮನೆಯಲ್ಲೇನೋ ಅಮ್ಮ ಕೆಟಲಲ್ಲಿ ಬಿಸಿನೀರು ಕಾಯಿಸಿ ತಕ್ಷಣ ಕಲಸೋರು, ಬಿಸಿ ಇರ್ತಿತ್ತು, ಹೆಂಗೋ ತಿಂದುಬಿಡ್ತಿದ್ದೆ. ಇಲ್ಲಿ ಕೆಟಲ್ ಇಲ್ಲ, ಗ್ಯಾಸಲ್ಲಿ ನೀರು ಕಾಯಿಸಿ ಅವಲಕ್ಕಿ ಕಲಸೋಷ್ಟು ಪೇಷನ್ಸ್ ಇರಲಿಲ್ಲ. ಸೊ ತಣ್ಣೀರಲ್ಲೇ ಕಲಿಸ್ಬಿಟ್ಟು ಅವಲಕ್ಕಿ ಬಿಸಿ ಮಾಡ್ತಾಯಿದ್ದೀನಿ. ನಾನು ಅವಲಕ್ಕಿ ಬಿಸಿ ಮಾಡ್ತಾಯಿದ್ದೆ ಅಂತ ನಮ್ಮ ಅಣ್ಣನೇ ಬಂದ. ಅವನೇ ಚಿತ್ರಾನ್ನ ಕಲಸೋಣ ಅಂತ ಇಟ್ಕೊಂಡಿದ್ದಾನೆ. ಸೊ ಚಿತ್ರಾನ್ನ ಕಲಸಿದ್ದೆಲ್ಲ ಆಯಿತು. ನನಗೆ ಶೇಂಗಾ ಬೀಜ ಅದೆಲ್ಲ ಇಷ್ಟ ಆಗಲ್ಲ ಅಂತ ಸಪ್ರೇಟಾಗಿ ನಂದು ಪ್ಲೇನ್ ಇದೆ. ನಮ್ಮಣ್ಣ ಅವನಿಗೆ ಶೇಂಗಾ ಬೀಜ ಎಲ್ಲ ಆ್ಯಡ್ ಮಾಡ್ಕೊತಾನೆ. ಅದೇನೋ ನಂಗೆ ಗೊತ್ತಿಲ್ಲ, ಮುಂಚೆಯಿಂದನೂ ಅಷ್ಟೇ ನಂಗೆ ಅದು ಇಷ್ಟ ಆಗಲ್ಲ. ಸೊ ನಾನು ಹಾಕ್ಕೊಳ್ಳಲ್ಲ. ನಮ್ಮ ಅಣ್ಣಂಗೆ ಅಂತ ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಟಿದ್ದೆ. ಸೊ ಅದನ್ನು ಅವನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದಾನೆ. ಆ್ಯಂಡ್ ಈಗ ಟಿಫಿನ್ ಮಾಡಿ ಬೇರೆ ಕೆಲಸ ನೋಡುವ. ಫ್ಲಿಪ್ಕಾರ್ಟಲ್ಲಿ ಏನೋ ಕೊಲ್ಯಾಪ್ಸಿಬಲ್ ಶೂ ರ್ಯಾಕ್ ಸಮಥಿಂಗ್ ಅಂತ ಏನೋ ಇತ್ತು. ಆರ್ಡರ್ ಮಾಡಿದೆ. ಏನು ಅಂತ ಟ್ರೈ ಮಾಡೋಣ ಒಂದ್ಸಲ ನೋಡಿ ಆರ್ಡರ್ ಮಾಡಿ ಅಂತ ಆರ್ಡರ್ ಮಾಡಿದ್ದೆ. ಲಿಟ್ರಲಿ ಅವ್ರು ಕರೆಕ್ಟಾಗಿ ಇಟ್ಟಿದ್ದಾರೆ ನೇಮ್, ಕೊಲ್ಯಾಪ್ಸಿಬಲ್ ಅಂತ. ಯಾಕೆ ಅಂತ ನನ್ನ ವಿಡಿಯೋ ಕಂಪ್ಲೀಟಾಗಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಆರ್ಡರ್ ಮಾಡಿ ತುಂಬ ದಿನ ಆಗಿದೆ, ರಿಸೀವ್ ಆಗಿನೂ ತುಂಬ ದಿನ ಆಗಿದೆ. ಇದು ರಿಟರ್ನ್ ಮಾಡೋಣ ಅಂದರೆ ರಿಟರ್ನ್ ಪಾಲಿಸಿನೂ ಮುಗ್ದೋಗಿದೆ. ಬರೀ 3 days ಅಷ್ಟೇ ಇತ್ತು. ನಾನು ಇಲ್ಲಿದ್ದಾಗೇ ಆರ್ಡರ್ ಮಾಡ್ಕೊಂಡಿದ್ದೆ. ಬಟ್ ಅದು ಪಾರ್ಸೆಲ್ ಬಂದಾಗ ನಾನು ಊರಿಗೆ ಹೋಗಿದ್ದೆ. ಸೊ ನಾನು ಊರಿಂದ ಬರೋಷ್ಟರೊಳಗಡೆ ರಿಟರ್ನ್ ಪಾಲಿಸಿನೂ ಮುಗ್ದೋಗಿತ್ತು. ಹಾಗಾಗಿ ರಿಟರ್ನ್ ಪಾಲಿಸಿ ಇಲ್ಲ, ರಿಟರ್ನ್ ಮಾಡಲಿಕ್ಕಾಗಲ್ಲ. ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ. ಏನಾದರೂ ಜುಗಾಡ್ ಥಿಂಗ್ ಮಾಡಬೇಕಲ್ಲ ಅಂತ ಟ್ರೈ ಮಾಡ್ಕೊಂಡು ಕೂತ್ವಿ ನಾನು ನಮ್ಮಣ್ಣ. ಲಿಟ್ರಲಿ ಜುಗಾಡೇ ಆಗೋಯ್ತದು. ಯಾಕೆ ಅಂತ ನೋಡಿ, ಈ ಫಸ್ಟ್ ಸ್ಟೆಪ್ ಆದಮೇಲೆ ನೆಕ್ಸ್ಟ್ 2 ಸ್ಟೆಪ್ನ ನಮ್ಮಣ್ಣ ಉಲ್ಟಾ ಇಟ್ಬಿಟ್ಟಿದ್ದಾನೆ. ಏನೋ ಅವನಿಗೆ ಎಮರ್ಜೆನ್ಸಿ ಕೆಲಸ ಇದೆ, ಅಷ್ಟರೊಳಗೆ ಇದನ್ನು ಮುಗಿಸ್ಬಿಟ್ಟು ಹೋಗೋಣ ಅಂತ ಕೂತ್ಕೊಂಡ. ಅರ್ಜೆಂಟಲ್ಲಿ ಉಲ್ಟಾ ಆಗೋಯ್ತದು. ಅದನ್ನು ಗಮ್ಮಾಕಿ ತುಂಬ ಹೊತ್ತಾಗಿಲ್ಲ, ಓಪನ್ ಮಾಡೋಣ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಜೋರಾಗಿ ಫೋರ್ಸ್ ಹಾಕ್ಬಿಟ್ಟು ಹೇಳಿದೆ ಗೈಸ್, ಪೈಪೇ ಕಟ್ಟಾಯಿತು. ಸೊ ಮತ್ತೆ ಅದಕ್ಕಿಲ್ಲಿ ಏನೋ ಗಮ್ ಹಾಕ್ಕೊಂಡು ಕೂತಿದ್ದಾನೆ ನಮ್ಮಣ್ಣ. ಅದು ಅಂಟುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಸ್ಟಿಲ್ ಟ್ರೈ ಮಾಡ್ತಾ ಇದ್ದೀವಿ. ಗಮ್ ಹಾಕಿದ್ದು ಅಂಟ್ಕೊಂಡ್ಲೂ ಇಲ್ಲ, ಮತ್ತು ಅದನ್ನು ಕೀಳಕ್ಕೂ ಬರಲಿಲ್ಲ. ಸೊ ಹೆಂಗಿದ್ದು ಹಾಗೆ ಬಿಟ್ಬಿಟ್ಟು ಕಟರ್ ತೊಗೊಂಡು ಮತ್ತೆ ಅದನ್ನು ಆಪೋಸಿಟ್ ಸೈಡಲ್ಲಿ ಹೋಲ್ ಮಾಡ್ತಾ ಇದ್ದಾನೆ ಗೈಸ್ ನಮ್ಮಣ್ಣ. ಏನೋ ಒಂದು ಟ್ರೈ ಮಾಡಿ ಫಿಕ್ಸ್ ಮಾಡೋಣ ಅಂತ ನಾವೇ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಇದೇನೋ ಒಂಚೂರು ವರ್ಕ್ ಆಗೋ ಥರ ಇದೆ, ಗೊತ್ತಿಲ್ಲ ಆಗುತ್ತೋ ಇಲ್ವೋ ಅಂತ. ಬಟ್ ಟ್ರೈ ಅಂತೂ ಮಾಡ್ತಾಯಿದ್ದೀವಿ, ಬಿಟ್ಟಿಲ್ಲ. ಎಸ್, ಫೈನಲಿ ಫಿಕ್ಸ್ ಆಯಿತು. ಸೊ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ 2 ಸ್ಟೆಪ್ಸ್ಗೂ ಹೋಲ್ ಮಾಡಿಬಿಟ್ಟು ಗಮ್ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಅದು ಫೈನಲಾಗಿ ಲುಕ್ ಹೆಂಗೆ ಬರುತ್ತೋ ನೋಡೋಣ. ಸೊ ಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಹೋಲ್ಸ್ ಏನೋ ಮಾಡಿದ್ದಾಯಿತು. ಈಗ ಅದಕ್ಕೆ ಮತ್ತೆ ಗಮ್ ಹಾಕ್ಬಿಟ್ಟು ಎಲ್ಲ ಸ್ಟೆಪ್ಸಿಗೂ ಲ್ಯಾಟ್ರಲ್ ಪೈಪ್ಸ್ನ ಫಿಕ್ಸ್ ಮಾಡ್ತಾಯಿದ್ದೀವಿ. ಎಸ್, ನೋಡುವ ಮುಂದೆ.
ಒಂದು ಸೈಡ್ ಅಂತೂ ಕಂಪ್ಲೀಟ್ ಆಯಿತು. ಲಿಟ್ರಲಿ ಗಮ್ ತುಂಬ ಚೆನ್ನಾಗಿ ಯೂಸ್ ಆಯಿತು. ಆ ಗಮ್ಮಿಂದ ನನ್ನ ರಿಗ್ರೆಟ್ ಆಗೋದು ತಪ್ಪಿತು ಅಷ್ಟೇ. ಇಲ್ಲ ಅಂದಿದ್ರೆ ಸುಮ್ಮನೆ ನಾನು ದುಡ್ಡು ವೇಸ್ಟ್ ಮಾಡಿಕೊಂಡೆ. ಆರ್ಡರ್ ಮಾಡಿದ್ದನ್ನು ನೋಡಿ ರಿಟರ್ನ್ ಆದರೂ ಮಾಡಬೇಕಿತ್ತು ಅಂತ ನಿಜ ಫುಲ್ ರಿಗ್ರೆಟ್ ಆಗ್ತಾಯಿದ್ದೆ ಅನ್ಸುತ್ತೆ ಮೇ ಬಿ. ಸೊ ಆ ಗಮ್ಮು ನನ್ನ ರಿಗ್ರೆಟ್ ಆಗೋದನ್ನು ತಪ್ಪಿಸ್ತು. ಸೊ ಫಸ್ಟ್ ಟೈಮ್ ಮಾಡಿದ ಮಿಸ್ಟೇಕ್ಸ್ನೇ ಮತ್ತೆ ಮಾಡೋದು ಬೇಡ ಅಂತ ತಿರುಗಿಸಿ ನಮ್ಮಣ್ಣ ನೋಡಿ ಕನ್ಫರ್ಮೇಷನ್ ಮಾಡಿಕೊಂಡು ಈಗ ಸೆಕೆಂಡ್ ಅಂದರೆ ಅನದರ್ ಸೈಡ್ನ ಗಮ್ ಹಾಕ್ತಾ ಇದ್ದಾನೆ. ಯಾ ಲೆಟ್ಸ್ ಸಿ, ಹೋಪ್ ಫಾರ್ ದಿ ಬೆಸ್ಟ್. ಇದು ಕರೆಕ್ಟಾಗಿ ಫಿಕ್ಸ್ ಆದರೆ ಸಾಕು. ಫೈನಲಿ ಏನೇನೋ ಜುಗಾಡ್ ಥಿಂಗ್ಸ್ ಮಾಡಿ ಗಮ್ ಹಾಕಿ ಫಿಕ್ಸ್ ಮಾಡಿದ್ದಾಯಿತು. ಎಸ್, ಕರೆಕ್ಟಾಗಿ ಫಿಕ್ಸ್ ಆಯಿತು. ಸೊ ಆ ಒಂದು ಸ್ಮಾಲ್ ಗಮ್ಮು ನನ್ನ ರಿಗ್ರೆಟ್ ಫೀಲ್ನ ತಪ್ಪಿಸಿದೆ. ಬಟ್ ಸ್ಟಿಲ್ ನೋಡಿ, ಇದು ಎರಡೂ ಪೈಪ್ಸ್ ಕಾಣಿಸ್ತಾ ಇದೆ ಈ 2 ಸ್ಟೆಪ್ಪಲ್ಲಿ ಮಾತ್ರ. ಇದು 2 ಸ್ಟೆಪ್ ಬಿಟ್ಟು ಬೇರೆ ಇನ್ಯಾವ ಸ್ಟೆಪ್ಪಲ್ಲೂ ಕಾಣಿಸ್ತಾ ಇಲ್ಲ. ಬಿಕಾಸ್ ಅದು ಉಲ್ಟಾ ಆಗಿ ಅದಕ್ಕೆ ಹೋಲ್ಸ್ ಮಾಡಿ ಏನೇನೋ ಜುಗಾಡ್ ಥಿಂಗ್ಸ್ ಮಾಡಿದ್ವಿ. ಎಸ್, ಫೈನಲಿ ಫಿಕ್ಸ್ ಆಗಿದೆ. ನಾನು ಅದನ್ನು ಕೈಯಲ್ಲಿ ಹಿಡ್ಕೊಂಡು ಎತ್ತಿದ್ರೂ ಬೀಳ್ತಾ ಇಲ್ಲ. ಬಟ್ ಗಮ್ ಹಾಕಿ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ಒಂದು ಕಡೆ ಹಾಕಿದ್ರೆ ಇನ್ನೊಂದು ಕಡೆ ಕಿತ್ತೋಗೋದು. ಸೊ ಗಮ್ ವರ್ಕ್ ಆಯಿತು. ಈ ಥರ ಮೋಡ ಕವಿದ ವಾತಾವರಣ ಇದ್ದರೆ ಬಿಸಿ ಬಿಸಿಯಾಗಿ ಅಥವಾ ಸ್ಪೈಸಿಯಾಗಿ ಏನಾದರೂ ತಿನ್ಬೇಕನ್ಸುತ್ತೆ ಅಲ್ವಾ? ನಿಮಗೂ ಅನಿಸ್ತಿದೆ ಅಲ್ವಾ ಈ ವೆದರ್ನ ನೋಡಿದ್ರೆ? ಎಸ್, ಆಬ್ವಿಯಸ್ಲಿ ಆ ಥರ ಅನ್ಸೋದು ಕಾಮನ್. ಆದರೆ ಇಲ್ಲಿ ನಮ್ಮೂರು ಜನಕ್ಕೆ ಮಾತ್ರ ಬಿಸಿ ಅಥವಾ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕಂತ ಅನಿಸ್ಲಿಲ್ಲ. ಇನ್ಸ್ಟೆಡ್ ಆಫ್ ದಟ್ ನಮಗೆ ಚಿಲ್ಲಾಗಿ ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸ್ತು. ಸೊ ಐಸ್ ಕ್ರೀಮ್ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ನಿಮಗೂ ಇದೇ ಥರ ಯಾವತ್ತಾದರೂ ಅನಿಸಿದೆನಾ? ನಿಮಗೂ ಇದೇ ಥರ ಯಾವತ್ತಾದರೂ ಅನಿಸಿದ್ರೆ ಕಾಮೆಂಟ್ ಮಾಡಿ. ಬರೀ ಈ ಥರ ವೆದರ್ ಅಲ್ಲದೆ ರೈನಿ ಸೀಸನಲ್ಲಿ ಮಳೆ ಬರುವಾಗ ನಿಮ್ಗೇನಾದರೂ ಐಸ್ ಕ್ರೀಮ್ ತಿನ್ನಬೇಕು ಅನಿಸಿದ್ರೆ ಕಾಮೆಂಟ್ ಮಾಡಿ. ಬೆಳಗ್ಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಆಚೆ ಹೋಗೋದಿದೆ, ಕೆಲಸ ಇದೆ ಅಂತ ಹೇಳಿದ್ದೆ ಅಲ್ವಾ? ಸೊ ಆ ಕೆಲಸದ ಮೇಲೆ ಆಚೆ ಹೋಗ್ತಾಯಿದ್ದೀನಿ ಈಗ. ಲೈಕ್ ಕಾನ್ವೊಕೇಶನ್ನು ಅಪ್ಲೈ ಮಾಡಿದ್ದೆ, ಅದನ್ನು ಕಾಲೇಜಿಗೆ ಸಬ್ಮಿಟ್ ಮಾಡಿರಲಿಲ್ಲ. ಆ ಕೆಲಸದ ಮೇಲೇ ಹೋಗ್ತಾಯಿದ್ದೀನಿ. ಜೂನಿಯರ್ ಕೈಲಿ ಕೊಟ್ಟು ಬರೋಣ ಅಂತ. ನಾನು ಜೂನಿಯರ್ ಕೈಲಿ ಅದನ್ನೇನೋ ಕೊಟ್ಬಿಟ್ಟು ಬಂದೆ ಕಾಲೇಜಿಗೆ ಸಬ್ಮಿಟ್ ಮಾಡು ಅಂತ. ಬಟ್ ರಿಟರ್ನ್ ಹೋಗುವಾಗ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬಂದ್ವಿ. ಆ ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಬರಬಾರ್ದು ಅಂತ ಲಿಟ್ರಲಿ ಇವತ್ತು ರಿಯಲೈಸ್ ಆಗೋಯ್ತು. ಯಾವುದ್ಯಾವುದೋ ಕಾಡಲ್ಲೆಲ್ಲ ಕರ್ಕೊಬಂತು ಗೈಸ್. ಈಗ ನೈಟ್ ಡಿನ್ನರ್ ಟೈಮ್. ಸೊ ನಮ್ಮಣ್ಣ ವೆಜಿಟೇಬಲ್ ಚಾಪ್ ಮಾಡ್ತೀನಿ ಅಂತ ಕೂತಿದ್ದಾನೆ, ಏನೋ ಮೂವಿ ಎಲ್ಲ ಹಾಕ್ಕೊಂಡು. ನನಗೆ ಇಲ್ಲೊಂಚೂರು ಕೆಲಸ ಇದೆ. ಸೊ ನಮ್ಮಣ್ಣಂಗೆ ವೆಜಿಟೇಬಲ್ ಚಾಪ್ ಮಾಡಲಿಕ್ಕೆ ಬಿಟ್ಟು ನಾನು ಇಲ್ಲೊಂದು ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಅಣ್ಣ ಮತ್ತು ಫ್ರೆಂಡ್ ಇಬ್ಬರು ಸೇರಿಕೊಂಡು ನೂಡಲ್ಸ್ ಮಾಡಿದ್ದಾರೆ. ಸೊ ನೂಡಲ್ಸ್ನ ತಿಂದ್ಬಿಟ್ಟು ಪಾಚ್ಕೊಳ್ಳೋದು. ಇವರೇನೋ ಹೊಸ ಕಾಂಬಿನೇಷನ್ ಹೇಳ್ತಾ ಇದ್ದಾರೆ ನೂಡಲ್ಸ್ ಜೊತೆ ಆನಿಯನ್ ಅಂತ. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ಇವತ್ತು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡ್ತಾಯಿದ್ದೀನಿ. ಸೊ ನೀವು ಯಾವತ್ತಾದರೂ ನೂಡಲ್ಸ್ ಜೊತೆ ಆನಿಯನ್ನ ಟ್ರೈ ಮಾಡಿದರೆ ಆ ಟೇಸ್ಟ್ ಹೆಂಗಿತ್ತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಎಸ್, ಊಟನೂ ನೈಟ್ ಡಿನ್ನರು ಆಯಿತು, ಎಲ್ಲ ಆಯಿತು. ಸೊ ಕ್ಲೀನಿಂಗು ಮುಗಿಸಿದ್ದಾಯಿತು. ಡೈಲಿ ಮೇಲ್ಗಡೆ ಶೆಲ್ಫ್ ಮಾತ್ರ ಕ್ಲೀನ್ ಮಾಡ್ಕೊತಾ ಇದ್ದೆ. ಇವತ್ತು ವೆಜಿಟೇಬಲ್ಸು ಆ್ಯಂಡ್ ಈ ಕಡೆ ಸೈಡು ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.